ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾವು ರೆಸಾರ್ಟಿಗೆ ಬಂದಿದ್ದೀವಿ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸಾರ್ಟ್ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ. ಆ್ಯಂಡ್ ನಾವು ಬಂದಿರೋ ರೆಸಾರ್ಟ್ ಬಂದುಬಿಟ್ಟು ರಂಗಿತರಂಗ ರೆಸಾರ್ಟ್ ಅಂತ. ಇದು ಚಿಕ್ಕಮಂಗ್ಳೂರಲ್ಲಿರೋದು. ಒಂದು ಒಳ್ಳೆ ಅಲ್ಟಿಮೇಟ್ ಹಿಲ್ ವ್ಯೂ ರಿಟ್ರೀಟ್ ಇದು. ನಿಮ್ಗೊಂಥರ ಈ ಜಾಗಕ್ಕೆ ಬಂದಿದ ತಕ್ಷಣ ಏನೋ ಒಂಥರ ಒಂದು ಸ್ವರ್ಗಕ್ಕೆ ಬಂದಂಗಿರುತ್ತೆ. ಚಿಕ್ಕಮಂಗ್ಳೂರು ಅಂದ್ರೇ ಅದೊಂಥರ ಸ್ವರ್ಗ. ಅಲ್ಲಿಗೆ ಇಂಥ ರೆಸಾರ್ಟಿಗೆ ಬಂದಾಗಂತೂ ನಿಮಗೊಂಥರ ಫುಲ್ ರಿಲೀಫ್ ಅನಿಸುತ್ತೆ. ಬೆಂಗಳೂರಲ್ಲಿ ಇದ್ದವ್ರಿಗಂತೂ ಇದು ನಿಜವಾಗ್ಲೂ ಸ್ವರ್ಗನೇ. ಯಾರು ಹೋದವರು ಖಂಡಿತ ಸ್ವಾತಿ ಮಾತು ನಿಜ ಅಂತ ಹೇಳ್ತಾರೆ. ಆ್ಯಂಡ್ ಇವತ್ತು ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಹೇಗಿದೆ, ನಾವು ಹೇಗೆ ಎಂಜಾಯ್ ಮಾಡ್ತೀವಿ, ಏನೇನು ಇದರಲ್ಲಿ ಗೇಮ್ಸ್ ಇರುತ್ತೆ, ಹೇಗಿದೆ ರೂಮ್, ಮೇನ್ ಫುಡ್ ಹೇಗಿದೆ ಅನ್ನೋದೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಬಂದಿದ ತಕ್ಷಣ ಯಾರೂ ಖುಷಿ ಆಯಿತು ಅಲ್ವ? ವೀರಿಗಂತೂ ಸಖತ್ ಖುಷಿ ಆಯಿತು. ಯಾಕಂದರೆ ಅವ್ನಿಗೆ ಹಸುಗಳಿತ್ತು. ಅವ್ನಿಗೆ ಅಂಬ ಅಂದರೆ ಸಖತ್ ಇಷ್ಟ. ಅಂಬ 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 ಅಂತ ಬಂದಾಗಿಂದ ವಾಪಸ್ ಹೋಗೋವರೆಗೂ ಬರೀ ಅದೇ ಹೇಳ್ತಾ ಇದ್ದ. ಆ್ಯಂಡ್ ಸ್ವಲ್ಪ ನನ್ನ ವಾಯ್ಸ್ ಹಾಳಾಗಿದೆ. ಈಗ ಬೆಂಗಳೂರಲ್ಲಿ ವೆದರ್ ಗೊತ್ತಿದೆ ಅಲ್ವಾ, ಸೊ ಹಾಗಾಗಿ ಇಗ್ನೋರ್ ಮಾಡಿ, ಸಾರಿ. ಆ್ಯಂಡ್ ಏನೇನು ಆ್ಯಕ್ಟಿವಿಟೀಸ್ ಇದೆ ಈ ರಂಗಿತರಂಗದಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಅದರಲ್ಲೂ ಒಂದು ಮಕ್ಕಳನ್ನ ಕರ್ಕೊಬಂದಿದ್ರೆ ಕಿಡ್ಸ್ಗೆ ಪ್ಯಾಡಲ್ ಬೂಟ್ ಅಂತಲೂ ಇರುತ್ತೆ. ಅದನ್ನೆಲ್ಲ ನಾನು ಮುಂದೆ ತೋರಿಸ್ತೀನಿ. ವೀರು ಹೇಗೆ ಆಟಾಡ್ದ, ಹೇಗಿತ್ತು. ಔಟ್ಡೋರ್ ಗೇಮ್ಸ್ ಇದೆ, ಇಂಡೋರ್ ಗೇಮ್ಸ್ ಇರುತ್ತೆ, ಆಮೇಲೆ ಕ್ಯಾಂಪ್ ಫೈರ್, ಮ್ಯೂಸಿಕ್ ಇರುತ್ತೆ, ಆಮೇಲೆ ಕಿಡ್ಸ್ ಪ್ಲೇ ಏರಿಯಾ ಇದೆ. ಆ್ಯಂಡ್ ಟೀಮ್ ಗೇಮ್ಸ್, ಫನ್ ಗೇಮ್ಸ್ ಎಲ್ಲ ಆಡಿಸ್ತಾರೆ. ಫ್ಯಾಮಿಲಿ ಕಪಲ್ ಎಲ್ಲ ಬರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಕಾರ್ಪೊರೇಟ್ ಗ್ರೂಪ್ಸ್ ಎಲ್ಲ ಇರ್ತಾರಲ್ಲ, ಅವರು ಕೂಡ ಎಲ್ಲ ಬರ್ಬೋದು. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸ್ಕೂಲ್ ಟ್ರಿಪ್ಸ್ ಎಲ್ಲ ಬರ್ಬೋದು. ಆ್ಯಂಡ್ ನೀವು ಫುಲ್ ಫ್ಯಾಮಿಲಿ ಈವೆಂಟ್ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ಅದಕ್ಕೂ ಕೂಡ ಇಲ್ಲಿ ಆಪ್ಷನ್ ಇದೆ. ಆ್ಯಂಡ್ ನಾವು ಬಂದಿದ ತಕ್ಷಣ ಫಸ್ಟು ಚೆಕ್-ಇನ್ ಆದ್ವಿ. ಆ್ಯಂಡ್ ನಿಮಗೆ ಗೊತ್ತು, ಬ್ಯಾಂಗ್ಳೂರಿನಿಂದ ಸ್ವಲ್ಪ ಅದು ಪಾಪು ಇಟ್ಕೊಂಬರೋದಂದರೆ ನಮ್ಗೆ ಆಲ್ಮೋಸ್ಟ್ 6 hour ಜರ್ನಿ ಆಗಿತ್ತು. ಸೊ ಫುಲ್ ಸುಸ್ತಾಗಿ ಹೋಗಿತ್ತು. ನಿದ್ದೆ ಬೇರೆ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ವಿ. ಸೊ ಫಸ್ಟು ರೂಮ್ಗೆ ಹೋಗಿ ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅಂತ ಅನ್ನಿಸ್ತಾಯಿತ್ತು. ಯಾಕಂದರೆ ಫುಲ್ಲು ಟ್ರಾವೆಲ್ ಮಾಡಿದಾಗಿಂದ ಶೆಕೆ ಹೋಗಿದ್ವಿ. ಯಾವಾಗ ಪೂಲ್ ನೋಡಿದ ತಕ್ಷಣ ಯಾವಾಗ ಹೋಗಿ ಆಟ ಆಡ್ತೀವಪ್ಪ ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಸ್ಟಾಫ್ ಕೂಡ ಅಷ್ಟೇ ಇಲ್ಲಿ ತುಂಬ ಫ್ರೆಂಡ್ಲಿ ಇದ್ದಾರೆ. ಆ್ಯಂಡ್ ಮಗು ಇರೋದ್ರಿಂದನೂ ನಾನು ಏನೇ ರಿಕ್ವೈರ್ಮೆಂಟ್, ಇವಾಗ ಹಾಲು ಕಾಯಿಸ್ಕೊಡೋದಾಗಿರ್ಬೋದು, ಆಮೇಲೆ ಅವನಿಗೆ ಕಿಚಡಿ ಮಾಡಿಕೊಡಿ ಇಲ್ಲ ಏನಾದರೂ ಕೇಳಿದಾಗ ಅವರು ಒಂಚೂರು ಏನೂ ಇಲ್ಲದೆ ಮಾಡಿಕೊಡ್ತೀವಿ. ಎಷ್ಟು ಸತಿ ಕೇಳಿದ್ರು ಕೂಡ ಎಷ್ಟು ಚೆನ್ನಾಗಿ ಅವರು ಮಾಡಿಕೊಟ್ರು. ಆ್ಯಂಡ್ ತುಂಬ ಫ್ರೆಂಡ್ಲಿ ಇದ್ದಾರೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಪ್ರೈಸ್ ಕೂಡ ತುಂಬ ಅಫೋರ್ಡೆಬಲ್ ಅನ್ನಿಸ್ತು. ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ ನೋಡಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಥರ ರೂಮ್ಗೆ ಯಾವ್ಯಾವ ಪ್ರೈಸ್ ಅಂತ ಹೇಳ್ತಾರೆ. ಇಲ್ಲಿ ಡಿಲಕ್ಸ್ ರೂಮ್ ಇದೆ, ಪ್ರೀಮಿಯಮ್ ರೂಮ್ಸ್ ಇರುತ್ತೆ, ಮತ್ತು ಸೂಟ್ ರೂಮ್ಸ್ ಇರುತ್ತೆ, ಆ್ಯಂಡ್ ಫ್ಯಾಮಿಲಿ ರೂಮ್ ಅನ್ನೋದೇ ಇರುತ್ತೆ. ಸೊ ಅದ್ರ ಮೇಲೆ ಪ್ರೈಸಸ್ ಕೂಡ ಡಿಫ್ರೆಂಟ್ ಆಗುತ್ತೆ. ನೋಡಿದ್ರಲ್ಲ, ನಮಗೆ 2 ರೂಮ್ ತೊಗೊಂಡಿದ್ವಿ. ಒಂದರಲ್ಲಂತೂ ಫ್ಯಾಮಿಲಿ ರೂಮ್, ಇದರಲ್ಲಿ 2 ಡಬಲ್ ಕಾಟ್ ಇರುತ್ತೆ. ಆ್ಯಂಡ್ ಫ್ಯಾಮಿಲಿ ಬಂದರೆ ಫುಲ್ ಸ್ಟೇ ಮಾಡ್ಬೋದು, ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದಲ್ಲಿ ಮಾಮೂಲಿ 1 ಡಬಲ್ ಕಾಟ್ ಆ್ಯಂಡ್ 1 ಸಿಂಗಲ್ ಕಾಟ್ ಇರುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಅಪ್ಪ, ಮಗಳು, ಅಮ್ಮ, ಒಂದು ಚಿಕ್ಕ ಫ್ಯಾಮಿಲಿ ಬಂದರೆ ಇರ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಅದೇ ಹೇಳೋಣಲ್ಲ, ಇದರಲ್ಲೂ ಡಿಫ್ರೆಂಟ್ AC, ನಾನ್ AC ಆ ಥರ ಎಲ್ಲ ಇರುತ್ತೆ. ನೀವು ಯಾವ್ದು ಬೇಕು ಅಂತ ಫಸ್ಟು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಅಜ್ಜಿ ಮಾಡ್ತಾನೆ ಕೊಡಿ, ಬಾಟ್ಲು ಕೊಡಿ, ಇಸ್ಕೊ. ಕ್ಯಾಪ್ ಹಾಕ್ಬೋದು, ಬಾಗಲ್ಲ ಇದ್ವಿ. ಥ್ಯಾಂಕ್ ಯು ಸರ್. ಪಪ್ಪ ತರ್ತಿದ್ರಲ್ಲ ಫ್ಲೇವರ್ಡ್ ಕೋಕಮ್, ಅದೇ ತಾನೇ ಇಲ್ಲೆಲ್ಲ ಅದೇ ತಾನೇ ಫೇಮಸ್. ಅದು ಜಾಸ್ತಿ ಸ್ವೀಟು ಅಲ್ವಾ? ಸ್ವೀಟ್ ಅಲ್ವಾ? ಇಲ್ಲಿ ಬಾಲ್ ಎಲ್ಲ ಒಂದು ಹಾಕೋ, ಬಾಲು ಅದೊಂದು ಐತಲ್ಲ, ಅದೇ ಏನೋ. ನೀನೆಷ್ಟಿದ್ಯಾ? ನಾನು 5'3". ನಾನು ಹಾಕಿಲ್ಲ, ನಾನು 5'3" ಇದ್ದೀನಿ. ಕುಡ್ದ್ಗಿಡ್ಬಿಟ್ಟೇನು ಸುಬ್ಬಾ? ಸುಡ್ತೈತಿದ್ದೇನು ಇದು? ಬೇಬಿ ಅವನು ಅಲ್ಲಿಂದ ಅಂತವ್ರೆ.
ವೀರು ಕೂತ್ಕೋ. ಇದು ಸುಡ್ತೈತಲ್ಲ. ಹೌದಾ ವೀರು? ಹಾ ನಲ್ಲಾಡ್ಸು, ತಿರ್ಗಸು ತಿರ್ಗಸು ತಿರ್ಗಸಂಗೆ ತಿರ್ಗಸು ತಿರ್ಗಸು. ಸೊಕ ಚಳಿ. ಅದು ಒಂದ್ಸತಿ ಮುಳುಗೋರ್ಗು ಅಷ್ಟೆ. ಸನ್ಸ್ಕ್ರೀನ್ ಹಾಕ್ತಾ? ಇಲ್ಲ ಇನ್ನ ಕರೀಗಾಗೋಯ್ತೀಯ. ಬಾಲಿಂದ ಬೇಗ ಬೀಳು. ಬೀಳು 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 ಬೇಗ. ವಿಡಿಯೋ ರೆಕಾರ್ಡ್ ಆಗ್ತದೆ. ಇಲ್ಲ 4 ಫೀಟ್. 4 ಫೀಟ್. ಅಭಿ ನಿಂದು ಜಂಪ್ ಬೇಗ. ಹೋಗ್ ಬೇಬಿ ಜಂಪ್ ಒಂದ್ ಹಾಕ್ ನಿಂದು. ಆಕ್ಚುಲಿ ಬೇಬಿಗೆ ಇದೆ, ಬೇಬಿ ಇದು 2 ಫೀಟ್. ಅವ್ರು ಹೇಳಿದ್ರು ಬೇಬಿಗಳಿಗೆ ಇದೆ ಅಂತೆ. ಅಯ್ಯೋ ಈ ಕಡೆ ಕರ್ಕೊ ಮಗುದು ಬೇಡ. ಆಟಾಡ್ಬೇಡ ಸುಬ್ಬ. ರವಿ ನಿಂದೆಲ್ ಬೇಬಿ ಜಂಪ್ ಹಾಕು ಬೇಗ. ಬಾಡಿ ಕೂಲ್ ಡೌನ್ ಮಾಡ್ತಾರೆ. ತಣ್ಣಗ್ ಬೇರೆ ಸುಮ್ಮನೆ ಇರು. ಹಾ ಜಂಪ್ ಬರುತ್ತೆ ಸ್ವಿಮ್ಮಿಂಗ್. ಇಲ್ಲಿ ಬಂದ್ಬಿಟ್ಟ ಅವನಾಗ್ಲೆ ಅಂಡರ್ ವಾಟರ್. ಹುಷಾರು ನೀತಿ. ಅವನು ನೋಡು ಮಜಾ ಮಾಡ್ತಾನ ಅವನು. ಇಷ್ಟೇ ಆಯ್ತು. ಓ ಬೇಬಿ ನೀನ್ ಬೇಗ. ಡೈವ್ ಹೊಡೆದಿದ ತಕ್ಷಣ ಹೋಗ್ಬಿಟ್ಟು ಬಿಸಿಲಿರೋ ಸ್ನಾನ ಮಾಡ್ಬಿಡ್ರಿ. ಇನ್ನೇನ್ ಮಳೆನೂ ಬರುತ್ತೆ, ಇನ್ನ ತಣ್ಣಗಾಗುತ್ತೆ. ರಾತ್ರಿ ಚೆನ್ನಾಗಿರುತ್ತಲ್ಲ. ವೀರ ಸ್ಟಾರ್ಟ್. ಅವನು ಹೊಡಿಲೇ ಇಲ್ಲ, ಬರೀ ಡೈವ್ ಅಷ್ಟೇ. ಮಾಮ ಡೈವು. ಹೆಸರಿ ಹಂಗ ನೀರ್ ಹರ್ಸ್ರಿ ಇಬ್ರು. ತಣ್ಗ ಅಕ್ಕ ಮುಂದೆ ತಿರ್ಗಾಕ. ಸುಮ್ನೆ ಇರೋ ಬುಜ್ಜಿ, ಎದುರ್ತದ ಅಕ್ಕ. ಏ ಮಳೆ ಬಂತು, ಮಳೆ. ಬೇಬಿ ಪೂಲು. ಹೂವ ಅಂತೆ. ಟ್ರೈಪೋಡ್ ತಂದಿಲ್ವಾ? ತರ್ಬೇಕು ತಾನೆ. I can understand. Family time. Family time. ನೀನು ಹಂಗೆ ಜಾಯ್ನ್ ಆಗೋ. ಯಾರೊಬ್ರು ಬರ್ತಾರ ನೋಡು. ನೀನ್ ನಾಟಕ ಆಡ್ತಿದ್ಯಾ ಅಂತ ಎಲ್ಲರಿಗೂ ಗೊತ್ತಿರುವಾಗ ಯಾವ ಮುಖ ಇಟ್ಕೊಂಡ್ ಬರೋದು ಅಲ್ಲಿಗೆ. ಈ ರಂಗಿತ ರಂಗ ರೆಸಾರ್ಟ್ ಏನಿದೆ, ಇದು ಒಂಥರ
ಇವ್ರು ನಡೆಸ್ತಾ ಇದ್ದಾರಲ್ಲ, ಇದು ಆಲ್ಮೋಸ್ಟ್ 12 ವರ್ಷದಿಂದ ಇವರು ಇದನ್ನು ನಡೆಸ್ಕೊಬರ್ತಾರೆ. ಬರೀ ಇದು ಒಂದೇ ಅಲ್ಲ, ಅವ್ರದ್ದು ತುಂಬಾ ರೆಸಾರ್ಟ್ಸ್ ಇದೆ. ಕ್ಯಾಂಪ್ ಫೈರ್ ಸರ್ಕಲ್ ಅಂತ, ಅದಕ್ಕೆ ನಾನು ಕೂಡ ಹೋಗಿದ್ದೆ. ಅದ್ರ ವ್ಲಾಗ್ ಕೂಡ ಇದೆ. ಅಲ್ಲಿ ನಮಗೆ ತುಂಬ ಇಷ್ಟ ಆಯಿತು. ಜಾಗ ಆಗಿರ್ಬೋದು, ಫುಡ್ಡಂತೂ ಇವತ್ತು ಮರೆಯೋಂಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಒಂದು ಲೇಕೆಲ್ಲ ಇತ್ತು, ಸಖತ್ತಾಗಿತ್ತು. ಅದು ನಮ್ಗೆ ತುಂಬ ಇಷ್ಟ ಆಗಿ ನಾವು ಇದಕ್ಕೆ ಬಂದಿದ್ದು. ಇವ್ರದ್ದು ಇನ್ನೂ ಇದೆ, ಒಂದು ಲೇಕ್ ಸೈಡ್ ಅಡ್ವೆಂಚರ್ ರೆಸಾರ್ಟ್ ಅಂತ ಇದೆ ರಾಮನಗರಲ್ಲಿ, ಆಮೇಲೆ ಟಸ್ಕರ್ ವ್ಯಾಲಿ, ಆಮೇಲೆ ರಿವರ್ ಸೈಡ್ ರೆಸಾರ್ಟ್ ಅಂತ ಇದೆ ಸಕಲೇಶ್ಪುರದಲ್ಲಿ. ಸೊ ಇದೆಲ್ಲ ಅವರು ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅದಂತೂ ನನಗೆ ಹೇಳಬೇಕು, ನಮಗೆ ತುಂಬಾ ಇಷ್ಟ ಆಗಿದೆ. ಸೊ ಹಾಗಾಗಿ ನಾವು ಮತ್ತೆ ಇದಕ್ಕೆ ಬಂದಿದ್ದು. ನೀವು ಅಷ್ಟೇ, ದ ಮಸ್ಟ್ ವಿಸಿಟ್. ನಿಮಗೆ ಒಂದು ಒಳ್ಳೆ ರೆಸಾರ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಬೇಕು, ಎಂಜಾಯ್ ಮಾಡಬೇಕು, ಊಟ ಚೆನ್ನಾಗಿರಬೇಕು ಅನ್ನೋದು, ಆಮೇಲೆ ಪ್ಲೇಸ್ ಚೆನ್ನಾಗಿರಬೇಕು, ಅಲ್ಲಿರೋ ಸ್ಟಾಫ್ ಚೆನ್ನಾಗಿರಬೇಕು, ಆಮೇಲೆ ಹೇಗೆ ಒಂದು ಸುಮ್ಮನೆ ಹೋಗಿ ಬರೋದಲ್ಲ, ಅಲ್ಲಿ ಹೋದರೆ ನಮಗೊಂಥರ ಖುಷಿ ಆಗಬೇಕು. ಆ್ಯಂಡ್ ಈ ಬೆಂಗಳೂರು ಬ್ಯುಸಿ ಕೆಲಸದ ತಲೆನೋವೆಲ್ಲ ಮರೆತು ಆರಾಮಾಗಿರಬೇಕು ಅನ್ನೋದೆಲ್ಲ ಇದ್ದರೆ ಇಷ್ಟರಲ್ಲಿ ಯಾವುದಾದ್ರು ಒಂದಕ್ಕೆ ಹೋಗಿ ಬನ್ನಿ. ನಿಮ್ಗೇನಾದ್ರು ಬೆಂಗಳೂರು ಹತ್ರನೇ ಹೋಗಬೇಕು ಅಂತ ಇದ್ದರೆ ನಾನು ಹೇಳಿದ್ನಲ್ಲ, ಕ್ಯಾಂಪ್ ಫೈರ್ ಸರ್ಕಲ್ ಅಂತ ಇದೆ, ಆಮೇಲೆ ಇಲ್ಲಾಂದರೆ ಲೇಕ್ ಸೈಡ್ ಅಡ್ವೆಂಚರ್ ರೆಸಾರ್ಟ್ ಅಂತ ಇದೆ. ಇದೆಲ್ಲ ರಾಮನಗರಲ್ಲೇ ಇರೋದು. ನೀವು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಲಿ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಹೋಗಿ. ಏನು ಚಿಕ್ಕಮಂಗ್ಳೂರಲ್ಲಿ ನೋಡ್ತಾ ಇದ್ದೀರಾ ಅಂದರೆ ರಂಗಿತ ರಂಗ ಮಸ್ಟ್ ನೀವು ಬರಲೇಬೇಕು ಒಂದು ಸತಿ ಆದರೂ. ನೋಡಿ ಎಷ್ಟಿದೆ ಅಂಬ, ಎಷ್ಟಿದೆ ಕರಿ ಬಾನು ಅಂಬ ಬಾನ್ ಎಷ್ಟಿದೆ ಕೌಂಟ್ ಮಾಡು. 1 2 ಅಂಬ ಸೌಂಡ್ ಹೆಂಗೆ ಮಾಡೋದು? ಅಂಬ ಹೆಂಗೆ ಕರಿಯೋದು? ಕರಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಆಮೇಲೆ ಬಂದು ಫ್ರೆಶ್ ಆಗಿ ಒಂದಷ್ಟು ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ಇವಾಗ ನಾವು ಲಂಚಿಗೆ ಬಂದಿದ್ದೀವಿ. ಲಂಚು ಅಷ್ಟೇ, ನೀವು ನೋಡಿ ಏನೇನಿದೆ ಅಂತ. ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ. ಆ್ಯಂಡ್ ತುಂಬ ಜನ ಕೂಡ ಇದ್ದರು. ನಾವು ಬಂದಾಗ ಒಂದು ಫುಲ್ಲು ಫ್ಯಾಮಿಲಿ ಟೀಮೇ ಬಂದಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಅದೊಂಥರ ಗ್ರೂಪ್ ಥರ ಮಾಡಿಕೊಂಡು ಬಂದಿದ್ದರು. ಇವಾಗ ನೀವು ನೋಡಿರ್ತಾರೆ ಎಷ್ಟೊಂದು ಜನ ಗ್ರೂಪ್ ಎಲ್ಲ ಮಾಡ್ಕೊಂಡಿರ್ತಾರೆ ಅವರ ಒಂದು ಕಮ್ಯುನಿಟಿಲೇ. ಸೊ ಆ ಥರ ಮಾಡ್ಕೊಂಡು ತುಂಬ ಜನ ಬಂದಿದ್ದರು. ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ. ಮಗುಗೆ ಏನಾದರೂ ನೀವು ಕಿಚಡಿ ಏನಾದರೂ ಕೇಳಿದ್ರೆ ಅದು ಕೂಡ ಮಾಡಿಕೊಡ್ತಾರೆ, ತುಪ್ಪ ಅನ್ನ ಆ ಥರ ಎಲ್ಲ. ಸೊ ಅದು ನಂಗೆ ಸಖತ್ ಇಷ್ಟ ಆಯಿತು. ವೀರು ಕೂಡ ಆರಾಮಾಗಿ ತಿನ್ಕೊಂಡು ಇದ್ದ. ಬಾಯ್ಲ್ಡ್ ಎಗ್ ಕೇಳಿದೆ ಒಂದು ಸತಿ, ಪಾಪ ಬಾಯ್ಲ್ಡ್ ಎಗ್ ಕೂಡ ಕೊಟ್ಟರು. ಸಖತ್ತಾಗಿದೆ ಆಯಿತಾ, ಒಂದು ಮಾತಿಲ್ಲ. ಆ್ಯಂಡ್ ನಾನು ಆವಾಗಲೇ ಹೇಳಿದ್ನಲ್ಲ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿದೆ. ಬಂದ್ರಂತೂ ಚೂರು ಬೋರೇ ಆಗೋಲ್ಲ ನಿಮಗೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆರಾಮಾಗಿ ಆಟ ಆಡಿಕೊಂಡು ಇರ್ಬೋದು. ಇಂಡೋರ್ ಗೇಮ್ಸ್ ಇದೆ ಆಯಿತಾ, ಕ್ಯಾರಮ್ ಎಲ್ಲ ಆಡ್ತೀನಿ ಅಂದರೆ ಆಡ್ಬೋದು. ಔಟ್ಡೋರ್ ಗೇಮ್ಸ್ ಕ್ರಿಕೆಟು, ಶಟಲ್ಲು, ಬ್ಯಾಡ್ಮಿಂಟನ್ ಅದೆಲ್ಲ ಆಡ್ಬೋದು. ಗ್ರೂಪಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಬಂದರೆ ಊಟಕ್ಕೆ ಅಂತಲೇ ನಿಮಗೆ ಸಖತ್ ಇಷ್ಟ ಆಗ್ಬಿಡುತ್ತೆ. ಊಟ ತುಂಬ ತಿಂತೀರಾ, ಡಯಟ್ ಮಾಡೋರೆಲ್ಲ ಮರ್ತೋಗ್ಬಿಡಿ. ಇಲ್ಲಿ ಬಂದು ಚೆನ್ನಾಗೆ ತಿನ್ಕೊಂಡು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗಿ. ಫಿಶ್ ಕೂಡ ಮಾಡಿದರು. ಫಿಶ್ಶು ಅಷ್ಟೇ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನನಗೆ ಎಸ್ಪೆಷಲಿ ಫುಡ್ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಹೋದಾಗ ಹೊಟ್ಟೆಗೆ ಚೆನ್ನಾಗಿ ತುಂಬಿಟ್ರೆ ಸಖತ್ತಾಗಿರುತ್ತೆ. ಅದೇ ಹೊಟ್ಟೆಗೆ ನಮಗೆ ಸರಿ ಸಿಕ್ಕಿಲ್ಲ ಅಂದಾಗ ಒಂಥರ ಏನೋ ಮೂಡೇ ಇರಲ್ಲ, ಎನರ್ಜಿನೇ ಇರಲ್ಲ. ಆ ಥರ ಎಲ್ಲ ಇಲ್ಲಿ ಎಷ್ಟು ಆಟ ಆಡಿದ್ವಿ ಅನ್ನೋದಕ್ಕೆಲ್ಲ ಕಾರಣ ಫುಡ್ಡೇ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಫುಡ್ಡಂತೂ ಸಖತ್ತಾಗಿತ್ತು. ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 2 ದಿನ ನಾವು ತಿಂದ್ವಿ. ನನಗೆ ಅಷ್ಟು ಇಷ್ಟ ಆಗೋಯ್ತು. ಇವಾಗಲೂ ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತು ಫುಡ್ಡು ಅಂತ ಅನಿಸುತ್ತೆ. ಆ್ಯಂಡ್ ಅನ್ಲಿಮಿಟೆಡ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದು. ಆ್ಯಂಡ್ ಬೇರೆ ಬೇರೆ ಇರುತ್ತೆ. ಇವಾಗ ಬಂದಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಬ್ರೇಕ್ಫಾಸ್ಟ್, ಡಿನ್ನರ್, ಆಮೇಲೆ ಆ್ಯಕ್ಟಿವಿಟೀಸ್ ಆ ಥರ ಇರುತ್ತೆ. ಲಂಚ್ಗಿದ್ದಿದ್ದು ಡಿನ್ನರ್ಗಿರಲ್ಲ, ಡಿನ್ನರ್ಗಿದ್ದಿದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿರಲ್ಲ. ಸೊ ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಫುಡ್ಡಂತೂ ದಿ ಬೆಸ್ಟ್, ಸೂಪರ್ ಯಮ್ಮಿ. ಹೇಗಿದೆ? ಚೆನ್ನಾಗಿದೆಯಾ? ಕಾಲಿನೇ ಆಗೋಯ್ತಾ? ಅಷ್ಟೇ ಇದೆಯಾ? ಚೆನ್ನಾಗಿದೆಯಾ?
ಈ ರೆಸಾರ್ಟಿಗೆ ಬಂದರೆ ಈ ಸುತ್ತಮುತ್ತ ಒಂದಷ್ಟು ಜಾಗಗಳಿದೆ, ಅಲ್ಲಿ ಕೂಡ ನೀವು ಹೋಗಿ ಬರ್ಬೋದು. ಬೇಳೂರು ಹಳೇಬೀಡಿದೆ, ಆಮೇಲೆ ವಾಟರ್ ಸ್ಪೋರ್ಟ್ಸ್ ಒಂದಿದೆ, ಆಮೇಲೆ ಬಾಬಾ ಬುಡನ್ಗಿರಿ, ಮುಳ್ಯನಗಿರಿ, ಆಮೇಲೆ ಕೆಮ್ಮಣ್ಣಗುಂಡಿ, ಈ ಥರ ಒಂದಷ್ಟು ಜಾಗ ಇರುತ್ತೆ. ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆಮೇಲೆ ಹೆಬ್ಬೆ ಫಾಲ್ಸ್ ಅಂತ, ಈ ಮಳೆಗಾಲದಲ್ಲಂತೂ ಚಿಕ್ಕಮಂಗ್ಳೂರು ಸ್ವರ್ಗ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ನ ಚೆಕ್ ಮಾಡಿ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ. ನಿನ್ಗೇನ್ ಬೇಕೋ ಬುಜ್ಜಿ? ನಾನು ಕುಡಿಯೋಲ್ಲ, ಹಾಲ್ನಾದ್ರೂ ಕುಡಿ. ಓಡು ಓಡು ಬೇಗ ವೀರು, ಗೋ ಓಡ, ತಳ್ಳಿ ಅವನ್ನ. ಅಬ್ಬಾ ಅಮ್ಮಂಗೆ ನಿಧಾನ ನಿಧಾನ. ಮೀರು ಇಲ್ಲಿ ಬಾ, ಅಭಿ ಬತ್ತಾನೆ. ಅಲ್ಲ ಮಾಮ ಹತ್ರ ಅಲ್ಲಿ ಬೋಳಕಲ್ ಬೇಗ ಹೋಗು, ಓಡು ಓಡು ಓಡು, ಹಾಕು ಕ್ಯಾಚ್ ಹಾಕು, ಹಾಕು ಕ್ಯಾಚ್ ಹಾಕು. ಓಡು 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 ಓಡ. ನಿಧಾನ ನಿಧಾನ, ಬೀಳ್ತ್ಯಾ ಡೌನ್. ನೀನು ನಿಧಾನ ಕುಡಿ, ಅಷ್ಟು ಜೋರ ಹೊಡಿಬಿಡ. ನೀನು ಈ ಕಡೆ ನಿಂತ್ಕೊ, ಅವನು ಆ ಕಡೆ ನಿಂತ್ಕೊಳ್ಳಿ. ಬಾ ಬಾ. ಏ ಬ್ಯಾಟ್ ಬೇಕಂತೆ, ಯಾಕ ಬ್ಯಾಟು. ಬಾಲ್ ಎತ್ಕೋಬಿರು, ಬಾಲ್ ಬಿದ್ದಾಯ್ತು. ಓಯ್ ವೀರು, ಬಾಲ್ ಎತ್ಕೋ. ಅಲ್ಲಿ ನೋಡು, ಅಲ್ಲಿ ನೋಡು, ಅವ್ನಿಗೆ ಹಿಡ್ಕೊಳ್ಳೋದು ನೋಡೋನು. ಅಲ್ಲಿ ತೂರಾಡ್ತವನೆ. ಸುಮ್ಮನೆ ಬಿಡಿಸ್ತೀನಿ, ಕೈ ಹುಷಾರ ಒಂದು. ನಮ್ಮ ರೂಮ್ದಲ್ಲಿ ಐತೆ, ಸುಬ್ಬಾ ಹತ್ರ ಐತೆ. ಅವ್ರದ್ದು ಅಲ್ಲೇ ಐತೆ, ನಮ್ಮ ರೂಮಲ್ಲೇ ಐತೆ ಅವ್ರದ್ದು. ಮತ್ತೆ ಇಲ್ಲಿ ಬಿಡು ಬಿಡು, ಹೋಗಿ. ನಾವು ಹೋಗಲ್ಲ ಬಿಡು, ಇಲ್ಲೇ ಇದೀವಿ.
ನೋಡಿದ್ರಲ್ಲ ನಾವು ಹೇಗೆ ಆಟ ಆಡ್ಕೊಂಡು ಹೇಗಿದ್ವಿ ಅಂತ. ಇದು ಡೇ 1 ಅಷ್ಟೇ. ಇನ್ನೂ ರಾತ್ರಿ ಹೇಗೆ ಎಂಜಾಯ್ ಮಾಡಿದ್ವಿ, ಏನೇನು ಗೇಮ್ಸ್ ಆಡಿದ್ವಿ, ಬಂದಿದ್ರಲ್ಲ ಗ್ರೂಪ್ ಅವ್ರ ಜೊತೆ ಎಲ್ಲ. ಆ್ಯಂಡ್ ಡೇ 2 ಹೇಗಿತ್ತು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ನಾವಂತೂ ಫುಲ್ ಮಜಾ ಮಾಡಿದ್ವಿ, ತುಂಬಾ ಇಷ್ಟ ಆಯಿತು ನಮಗೆ. ಆ್ಯಂಡ್ ಸಾರಿ ನಂಗೆ ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ, ತುಂಬ ಗಂಟಲು ನೋವಿದೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.